ಎಲ್ಲರಿಗೂ ಶರಣು. ನಾವಿರುವಂತ ಒಕ್ಕೂಟ ವ್ಯವಸ್ಥೆಯಲ್ಲಿ 2 ಸರ್ಕಾರಗಳಿದೆ. ಈ 2 ಸರ್ಕಾರಗಳು ಅವ್ರ ಮೇಲೆ ಇವ್ರು ರೈಲ್ ಬಿಡ್ತಾರೆ, ಇವ್ರ ಮೇಲೆ ಅವ್ರು ರೈಲ್ ಬಿಡ್ತಾರೆ. ಈ ರೈಲ್ ಬಿಡೋದ್ರಿಂದ ತೊಂದರೆ ಆಗ್ತಾ ಇರೋದು ಮಾತ್ರ ಜನಸಾಮಾನ್ಯರಿಗೆ. ನೋಡಿ, ಒಕ್ಕೂಟ ವ್ಯವಸ್ಥೆ ಇರಬೇಕು. ಆದ್ರೆ ಒಕ್ಕೂಟ ಸರ್ಕಾರ ಇದೆಯಲ್ಲ, ಅದು ಇರುಕ್ಕೂಡ್ದು. ಅದು ಇರೋದ್ರಿಂದ ನಮಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ, ಸುಮ್ಮನೆ ಟ್ಯಾಕ್ಸನ್ನ ಕಿತ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಬರೀ ಒಕ್ಕೂಟ ವ್ಯವಸ್ಥೆ ಇದ್ರೆ ಒಂದು ಮಿಲಿಟರಿನ ಮೇಂಟೈನ್ ಮಾಡೋದಕ್ಕೆ ಎಲ್ಲ ರಾಜ್ಯಗಳು ವರ್ಷಕ್ಕೆ ಒಂದು 10,000 ಕೋಟಿನ 20,000 ಕೋಟಿನ ಹೋಗ್ಲಿ 1,00,000 ಕೋಟಿ ನಮ್ಮ ಕರ್ನಾಟಕದಿಂದ ತಗೊಂಡು ಬಿಸಾಕ್ಬಿಟ್ಟು ಅದು ಮೇಂಟೈನ್ ಮಾಡ್ರಪ್ಪ ಅನ್ಬೋದು. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಹತ್ತತ್ರ 5-6 ಲಕ್ಷ ಕೋಟಿ ಈ ಒಕ್ಕೂಟ ಸರ್ಕಾರ ಕಿತ್ಕೊಳ್ತಾ ಇದೆ. ಕಿತ್ಕೊಂಡು ಏನ್ ಕೊಡ್ತಾ ಇದೆ? ಒಂದೇ ಭಾರತ್. ಏನು ಇದು ಒಂದೇ ಭಾರತ್? ಒಂದು ರೈಲನ್ನ ಬಿಟ್ಟಿದ್ದಾರೆ. ನಾನು ಫಸ್ಟ್ ಟೈಮು ಮೊನ್ನೆ ಹೋದೆ. ಅದರಲ್ಲಿ ಮಂಡ್ಯದಿಂದ ಚೆನ್ನೈಗೆ ಮಾಮೂಲಿ ರೈಲ್ ಇದೆ. ಅದು 5:30ಗೆ ಬರ್ತಿತ್ತು. ಈಗ 6 ಗಂಟೆಗೆ ಬರುತ್ತೆ ಮಂಡ್ಯದಲ್ಲಿ. 6 ಗಂಟೆಗೆ ಬಂದರೆ 2:30ಗೆ ಚೆನ್ನೈಗೆ ಹೋಗುತ್ತೆ. ಇದು 6:30ಗೆ ಬಂದು 12:30ಗೆ ಚೆನ್ನೈಗೆ ಹೋಗುತ್ತೆ. 2 ಅವರ್ ಡಿಫ್ರೆನ್ಸ್ ಅಷ್ಟೇ. ಈ 2 ಅವರಲ್ಲಿ ಇವರು ಆ ಮಾಮೂಲಿ ಟ್ರೈನಲ್ಲಿ ₹180 ತಗೊಳ್ತಾರೆ. ಇದರಲ್ಲಿ ₹1,150 ತಗೊಂಡ್ರು. ₹1,150ಗೆ ನಿಮಗೆ ಮಾಮೂಲಿ ಟ್ರೈನಲ್ಲೂ AC ಬೋಗಿ ಇರುತ್ತಲ್ಲ, ಅದರಷ್ಟೇ ಏನು ಇದು ಚೆನ್ನಾಗಿಲ್ಲ. ಇಲ್ಲಿ ಎಲ್ಲ ಆಟೋಮೆಟಿಕ್ಕು ಈ ಥರ ಎಲ್ಲ ಮಾಡಿದ್ದಾರೆ. ಏನು ಇದ್ರ ಅಗತ್ಯ ಏನಿತ್ತು? ಆಮೇಲೆ ಬೋಗಿಗಳು ನಾರ್ಮಲ್ ಟ್ರೈನಲ್ಲಿ 18 ಬೋಗಿ 20 ಬೋಗಿ ಇರ್ತವೆ. ಇದರಲ್ಲಿ 7-8 ಬೋಗಿ ಅಷ್ಟೇ ಇತ್ತು. ಇದು ಸಂಪೂರ್ಣವಾಗಿ ಹಿಂದಿ ರಾಷ್ಟ್ರ ಕಟ್ಟಲದಕ್ಕೋಸ್ಕರ ಮಾಡಿರುವಂಥ ರೈಲ್ ಇದು. ಅದು ಬಿಟ್ರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಇದ್ರ ಜೊತೆಗೆ ಲೂಟು ₹1,000 ಎಕ್ಸ್ಟ್ರಾ ಇವರು ಲೂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗ ಸಪ್ರೇಟು ವಾಲ್ಗಳನ್ನ ಹಾಕ್ತಾರಂತೆ. ಆ ಕಡೆ ಈ ಕಡೆ ಏನೋ ಎಮ್ಮೆ ದನ ಎಲ್ಲ ನುಗ್ಗಿ ಒಂದೆರಡು ರೈಲು ಡ್ಯಾಮೇಜ್ ಆಗಿತ್ತು ಅಂತ, ಅದಕ್ಕೆ ಸಪ್ರೇಟ್ ವಾಲ್ಗಳು. ಈ ಥರ ದುಡ್ಡನ್ನ ಸುಮ್ಮನೆ ಪೋಲ್ ಮಾಡ್ತಾರೆ. ಅದೇ ದುಡ್ಡಲ್ಲಿ ಇನ್ನೂ ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಟ್ರೈನ್ ಇಲ್ವೋ ಅಲ್ಲಿಗೆ ರೈಲ್ವೆ ಲೈನ್ ಮಾಡ್ಬೋದಿತ್ತು. ಆದರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ಸರ್ಕಾರ ಅಂತ ಇರೋದೇನೆ ಭಾಳ ದೊಡ್ಡ ಸಮಸ್ಯೆಯಾಗಿ ಈ ರೀತಿಯ ಅವಘಡಗಳು ಆಗ್ತಾ ಇದೆ. ಇನ್ನು ಈ ಒಂದೇ ಭಾರತ್ ಟ್ರೈನಲ್ಲಿ ಶತಾಬ್ದಿ ಅಂತ ಒಂದು ಟ್ರೈನ್ ಇದೆ. ಅದು ಆ ಟ್ರೈನು ಇದಕ್ಕಿಂತ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗುತ್ತೆ. ಅದುವೇ ಫುಲ್ AC ಟ್ರೈನೇನೆ. ಅದರಲ್ಲೂ ಊಟ ತಿಂಡಿ ಕೊಡ್ತಾರೆ. ಅದರಲ್ಲಿ ಒಂದು ₹700-800 ತಗೋತಾರೆ. ಅದಕ್ಕಿಂತನೂ ಜಾಸ್ತಿ ಇದರಲ್ಲಿ ₹300-400 ಜಾಸ್ತಿ. ಆಮೇಲೆ ಅಲ್ಲಿ ಊಟ ತಿಂಡಿ ಕೊಡ್ತಾರಲ್ಲ, ಅಲ್ಲಿ ಎಲ್ಲೂ ಕೂಡ ಕನ್ನಡ ಇಲ್ಲ. ಯಾಕೆ ನಾ ಕನ್ನಡನ ಕೇಳ್ತಾ ಇದ್ದೀನಿ? ಇದು ಮೈಸೂರಿಂದ ಚೆನ್ನೈಗೆ ಹೋಗುವಂಥ ಟ್ರೈನು. ಅಂದರೆ ಮೈಸೂರು ಕನ್ನಡ ನಾಡು, ಚೆನ್ನೈ ತಮಿಳ್ನಾಡು. ಅಲ್ಲಿ ಮಧ್ಯದಲ್ಲಿ ಮೆಸೇಜ್ಗಳನ್ನ ಕೊಡುವಾಗ ಕನ್ನಡದಲ್ಲೂ ಹೇಳ್ತಾರೆ, ತಮಿಳಲ್ಲೂ ಹೇಳ್ತಾರೆ, ಹಿಂದಿಲೂ ಹೇಳ್ತಾರೆ, ಇಂಗ್ಲೀಷಲ್ಲೂ ಹೇಳ್ತಾರೆ. ಈ ಕನ್ನಡ ತಮಿಳಲ್ಲಿ ಹೇಳದ್ಮೇಲೆ ಈ ಹಿಂದಿ ಇಂಗ್ಲೀಷಲ್ಲಿ ಹೇಳೋ ಅಗತ್ಯ ಏನಿತ್ತು? ಇದು ಒಂದು ಪಾಯಿಂಟಾ? ಇದ್ರ ಜೊತೆಗೆ ಇಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರಲ್ಲ, ಎಲ್ಲವೂ ಈ ಕಾಂಟ್ರಾಕ್ಟು ನಾನು ವಿಚಾರಿಸ್ದೆ. ಎಲ್ಲ ಯಾರೋ ನಾರ್ತಿಗಳಿಗೆ ಆ ಕಾಂಟ್ರಾಕ್ಟ್ನ ಕೊಟ್ಟಿರ್ತಾರೆ. ಏನೋ ಲಕ್ಷಾಂತರ ರೂಪಾಯಿ ಲಾಭ ಇರುವಂಥ ಕಾಂಟ್ರಾಕ್ಟ್ಗಳು. ಸ್ಯಾನಿಟೈಸರ್ ಇರ್ಬೋದು, ಆ ನ್ಯಾಪ್ಕಿನ್ಗಳಿರ್ಬೋದು, ಪ್ಲೇಟ್ಸು ಪ್ರತಿಯೊಂದೂ ಇದ್ರದ್ದೊಂದು ಆರ್ಡ್ರ್ ಸಿಕ್ಬಿಟ್ರೇನೆ ಇಲ್ಲಿಯವರು ಆರಾಮಾಗಿ ಕಾಂಟ್ರಾಕ್ಟ್ಗಳು ಸರ್ವೈವ್ ಆಯ್ತಾರೆ. ಯಾಕೆ ಇದೆಲ್ಲವೂ ನಾರ್ತ್ ಅವ್ರಿಗೆ ಸಿಗುತ್ತೆ ಅಂದರೆ, ಇದು ಒಕ್ಕೂಟ ಸರ್ಕಾರ ಸೆಂಟ್ರಲೈಸು ಮಾಡಿಬಿಡುತ್ತೆ. ನಾವು ಇಲ್ಲಿಂದ ಅಲ್ಲಿವರೆಗೂ ಡೆಲ್ಲಿವರೆಗೂ ಹೋಗಿ ಬಿಡ್ ಕೂರಕ್ಕೋ ಇನ್ನೊಂದಕ್ಕೋ ಆಗಲ್ಲ. ಸಬ್ ಕಾಂಟ್ರಾಕ್ಟ್ಗಳನ್ನ ಕೊಟ್ಕೊಂಡು ಅವರು ದುಡ್ಡು ಮಾಡ್ಕೊತಾ ಇರ್ತಾರೆ ಕುಂತ ಜಾಗದಲ್ಲೇನೆ. ಏನು ಹೋದ ತಕ್ಷಣನೇ ಕಾಫಿ, ಬಿಸ್ಕೆಟು ಇದೆಲ್ಲ ತಂದು ಕೊಟ್ಟರು. ಟೀ ಬೇಕಾದರೆ ಟೀ, ಈ ಥರ. ಅಂದರೆ ಎಲ್ಲ ನಾವೇ ಬಿಸಿನೀರು ಕೊಡ್ತಾರೆ. ಆ ಪ್ಯಾಕೆಟಲ್ಲಿ ಪೌಡ್ರ್ ಇರುತ್ತೆ, ಅದು ಹಾಕಿದ್ರೆ ಟೀ ಆಗುತ್ತೆ, ಇಲ್ಲ ಕಾಫಿ ಆಗುತ್ತೆ, ಈ ಥರ. ಅದಾದಮೇಲೆ ತಿಂಡಿನ ಸರ್ವ್ ಮಾಡಿದ್ರು. ತಿಂಡಿನ ಸರ್ವ್ ಮಾಡುವಾಗ ಅವರು ಉಪ್ಪಿಟ್ಟು, ಕೇಸರಿ ಬಾತು, ವಡೆ ಈ ಥರದ್ದನ್ನು ಕೊಟ್ಟರು. ನಾನು ಬ್ರೆಡ್ ಆಮ್ಲೆಟ್ ಕೊಡಿ ಅಂತ ಕೇಳಿದೆ. ಬ್ರೆಡ್ ಆಮ್ಲೆಟ್ಗೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಇಲ್ಲ, ನನಗೆ ಉಪ್ಪಿಟ್ಟು ಕೇಸರಿ ಬಾತ್ ಬೇಕಾಗಿಲ್ಲ, ಬರೀ ಬ್ರೆಡ್ ಆಮ್ಲೆಟೇ ಕೊಡಿ. ಯಾಕಂದರೆ ಟಿಕೆಟಲ್ಲೇ ಇವರು ಎಲ್ಲ ದುಡ್ಡನ್ನು ತಗೊಂಡಿದ್ದಾರೆ. ವಾಟ್ರ್ ಬಾಟ್ಲ್ ಇರ್ಬೋದು, ತಿಂಡಿಗಿರ್ಬೋದು, ಕಾಫಿ ಟೀಗಿರ್ಬೋದು. ಹಂಗಂದಮೇಲೆ ನಮಗೆ ಆಯ್ಕೆ ಕೊಡಬೇಕಲ್ವಾ? ಅಲ್ಲಿದೆ, ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲ ಸರ್, ನಾವು ಇದೇನು ಪ್ಯಾಕೇಜ್ ಇದೆ ಅದರಲ್ಲಿ ಬರೀ ವೆಜ್ ಮಾತ್ರ ಪ್ಯೂರ್. ಅವರು ಎಲ್ಲ ಹಿಂದಿ ಹುಡುಗರುಗಳು, ಮೋಸ್ಟ್ಲಿ ಭೋಜ್ಪುರಿ ಹುಡುಗರು ಅವರು.
ಬೆಜ್ ಅಂತ ಅಂತಿದ್ರು. ಬೆಜ್ ಮಾತ್ರ ಕೊಡೋದು, ನಿಮ್ಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ನೋಡಿ, ಕೆಲವರು ನಾವು ಈ ವಿಚಾರನ ಫೇಸ್‌ಬುಕ್ಕಲ್ಲಿ ಬರ್ದ ತಕ್ಷಣನೇ ಏನು ಫುಲ್ಲು ದಾಳಿ. ನೀನು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಯ್ತು, ಅಲ್ಲೂ ಹೋಗಿ ಇದನ್ನೇ ತಿನ್ಬೇಕಾ? ಅದು ಇದು ಅಂತ. ಇಲ್ಲಿ ನಾನು ತಿನ್ಬೇಕು ಅದ್ರದ್ದಲ್ಲ ಪ್ರಶ್ನೆ. ಈ ವ್ಯವಸ್ಥೆ ಯಾವ ರೀತಿ ರೂಪಿಸಲಾಗಿದೆ. ಏನು ನಾನ್ ವೆಜ್ ಅಂತಂತಂದ್ರೆ ಅದೇನೋ ಭಾಳ ದೊಡ್ಡ ಅಪರಾಧ. ಅದನ್ನ ಕದ್ದಿ ಮುಚ್ಚಿ ತಿನ್ಬೇಕು, ಅದಕ್ಕೆ ಬಲವಂತ ಮಾಡಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಇರೋದನ್ನ ಎತ್ತಿ ತೋರಿಸ್ತಾ ಇದ್ದೀವಿ ಅಷ್ಟೇನೆ. ಆಮೇಲೆ ಇದನ್ನ ಕಂಪ್ಲೇಂಟ್ ರೈಸ್ ಮಾಡಿ ಅದು ಇದು ಏನೇನೋ ಸಜೆಷನ್‌ಗಳು ಕೊಟ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ನೋಡ್ತೀನಿ, ಮೊದಲೇ ಎಂಟ್ರಿ ಆಗ್ತಾ ಇದ್ದಂಗೆನೆ ಎಲ್ಲ ಅವರ ಚೇರ್‌ಗಳ ಹತ್ರ, ಆಮೇಲೆ ಖಾಲಿ ಇರೋ ಚೇರಲ್ಲೂ ಕೂಡ ಒಂದು ಇಂಗ್ಲೀಷ್ ಪೇಪರು, ಒಂದು ತಮಿಳ್ ಪೇಪರ್ ಇತ್ತು. ಓಕೆ, ತಮಿಳ್ ಪೇಪರು ಏನಕ್ಕೆ, ಇದು ಚೆನ್ನೈಗೆ ಹೋಗುವ ಟ್ರೈನು, ಹಾಗಾಗಿ ತಮಿಳವ್ರು ಇರ್ತಾರೆ. ತಮಿಳ್ ಪೇಪರು ಓಕೆ. ಕನ್ನಡದವರು ಇರ್ತೀವಲ್ಲ, ಕನ್ನಡ ಪೇಪರು ಇರಬೇಕಾಗಿತ್ತಲ್ಲ. ಇದಕ್ಕೂ ದುಡ್ಡು ತಗೊಂಡವ್ರೆ ಟಿಕೆಟಲ್ಲೇ. ನೋಡಿದ್ರೆ ಅಲ್ಲಿ ಕನ್ನಡ ಪೇಪರೇ ಇಲ್ಲ. ಬೈ ಡಿಫಾಲ್ಟು ಎಲ್ರಿಗೂ ಇಂಗ್ಲೀಷು ತಮಿಳ್ ಪೇಪರ್ ಕೊಟ್ಟಿದ್ದಾರೆ. ಅದೇ ಥರ ಬೈ ಡಿಫಾಲ್ಟು ಕನ್ನಡ ಪೇಪರ್ ಕೊಡಬೇಕಿತ್ತು. ಅಲ್ಲಿ ಕನ್ನಡ ಪೇಪರೇ ಇಲ್ಲ. ನಾನು ಕೇಳಿದ್ರೆ, ಇಲ್ಲ ಸರ್, ಯಾರೂ ಕೇಳೋದೇ ಇಲ್ಲ, ನೀವೇ ಫಸ್ಟು ಅಂತ ಅಂದರು. ನಾನು ಆಮೇಲೆ ಒಂದಷ್ಟು ಜಟಾಪಟಿ ಆದಮೇಲೆ ಕೆ ಆರ್ ಪುರಂ ಸ್ಟೇಷನಲ್ಲೂ ಸ್ಟಾಪ್ ಕೊಡ್ತದೆ. ಅಲ್ಲಿ ನನಗೆ ವಿಜಯವಾಣಿನೇ, ವಿಜಯ ಕರ್ನಾಟಕ ಯಾವುದೋ ಮಾಮೂಲಿ ಟಿಶ್ಯೂ ಪೇಪರ್ಗಿಂತಲೂ ಕಡೆ ಆ ಪೇಪರ್ಗಳು ಯಾವಾಗ್ಲೂನುವೆ ಒಂದು RSSಸು, BJP ಇಲ್ಲಾಂದರೆ ರೂಲಿಂಗ್ ಕ್ಲಾಸ್ ಪರವಾಗಿ ಬಕೆಟ್ ಹಿಡ್ಕೊಂಡು ಇರುವಂಥ ಮಾಧ್ಯಮ ಅದು. ಅದನ್ನು ತಂದು ಕೊಟ್ಟರು. ಸರಿ, ಅದು ಕನ್ನಡದಲ್ಲಿ ಇತ್ತಲ್ಲ, ಓಕೆ, ಒಂದು ಸಣ್ಣ ಮಟ್ಟದ ಖುಷಿ ಆಯಿತು. ಆದರೆ ಇಲ್ಲಿ ಆಗಬೇಕಾಗಿರೋದೇನೆಂದರೆ, ಬೈ ಡಿಫಾಲ್ಟು ಹೆಂಗೆ ತಮಿಳು ಮತ್ತು ಇಂಗ್ಲೀಷ್ ಪತ್ರಿಕೆ ಇಟ್ಟಿದ್ರೋ ಹಂಗೆ ಕನ್ನಡ ಪತ್ರಿಕೆನೂ ಇಡಬೇಕು. ಅದರಲ್ಲೂನುವೆ ಇದು ಮೈಸೂರಿಂದ ಹೊರಡೋದ್ರಿಂದ ಮೈಸೂರು ವಿಭಾಗೀಯದಲ್ಲಿರುವಂಥ ಆಂದೋಲನ ಪತ್ರಿಕೆನ ಇಡಬೇಕು. ವೈಚಾರಿಕತೆಗೆ, ಸಮಾನತೆಗೆ ಬೆಂಬಲಿಸುವಂಥ ಆಂದೋಲನ ಪತ್ರಿಕೆ ಏನಿದೆ ಅದನ್ನು ಇಡಬೇಕು. ಇದನ್ನು ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ವಾಯ್ಸ್ ರೈಸ್ ಮಾಡಿದ್ದೀವಿ. ಅವರಿಗೆ ಮೇಲ್ ಮಾಡೋದು ಮತ್ತು ಒಂದು ಮನವಿ ಪತ್ರ ಕೂಡ ಕೊಟ್ಟು ಇದು ಜಾರಿಯಾಗುವಂಗೆ ನಾವು ನಮ್ಮ ಕೈಲಾಗುವ ಪ್ರಯತ್ನ ಮಾಡ್ತೀವಿ. ಇದಾದ ನಂತರ ಅಲ್ಲಿ ಏನು ವೈಫೈ ಕನೆಕ್ಟ್ ಮಾಡ್ಕೋಬೋದು ಅಂತ ಆಪ್ಷನ್ ಬಂತು. ವೈಫೈ ಕನೆಕ್ಟ್ ಮಾಡಿದ್ರೆ ನಮಗೆ ಇಂಟರ್ನೆಟ್ಟು ಸಿಕ್ಕಲಿಲ್ಲ. ಅಲ್ಲಿ ಏನೋ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ ಆ್ಯಪಲ್ಲಿ ಒಂದಷ್ಟು ಫಿಲಮ್ಗಳನ್ನ ಲೋಡ್ ಮಾಡಿದ್ದಾರೆ, ವೀಡಿಯೋಗಳನ್ನ ಲೋಡ್ ಮಾಡಿದ್ದಾರೆ, ಫೋಟೋಸ್ನ ಲೋಡ್ ಮಾಡಿದ್ದಾರೆ. ಅದರಲ್ಲಿ ಮತ್ತು ಹಾಡು ಯಾವುದ್ಯಾವುದೋ ಮಾಡಿದ್ದಾರೆ. ಅದರಲ್ಲೂ ಕನ್ನಡಕ್ಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಯಾವುದೋ ತುಂಬ ಸರ್ಚ್ ಮಾಡಿದ್ಮೇಲೆ ಎಲ್ಲೋ ಒಂದೆರಡು ಔಟ್ಡೇಟೆಡ್ಡು ಸಿನಿಮಾಗಳನ್ನ ಕನ್ನಡದನ್ನ ಹಾಕಿದ್ದಾರೆ. ಇಲ್ಲಿ ಈ ಏನು ಈ ವಿಡಿಯೋಗಳನ್ನ ನಾವು ನೋಡ್ಬೋದು ನಮ್ಮ ಮೊಬೈಲಲ್ಲಿ. ಅಲ್ಲಿಯ ವೈಫೈ ಕನೆಕ್ಟ್ ಮಾಡಿ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು ಬಾರಿಸು ಕನ್ನಡ ಡಿಮ್ ಡಿಮವ್ವ, ಓ ಕರ್ನಾಟಕ ಹೃದಯ ಶಿವ ಸಾಂಗ್ ಏನಿದೆ, ಕರ್ನಾಟಕ ಸರ್ಕಾರ ಮಾಡಿಸಿದೆಯಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ಮ್ಯೂಸಿಕಲ್ಲಿ, ಅದನ್ನ ಹಾಕ್ಬೇಕು. ಆ ವಿಡಿಯೋ ಸಾಂಗನ್ನು ಹಾಕಬೇಕು. ಯಾಕಂದರೆ ನೀವು ಯಾವುದೋ ಒಂದೇ ಮಾತರಂ ಈ ಥರ ಏನೋ ನಿಮ್ಮ ಹಿಂದಿ ರಾಷ್ಟ್ರ ಕಟ್ಟೋಕ್ಕೆ ಪೂರಕವಾಗಿರೋ ಹಾಡನ್ನ ಹಾಕೊಂಡಿದ್ದೀರಿ ಅಲ್ಲಿ. ನಿಮ್ಮ ಹಿಂದಿ ರಾಷ್ಟ್ರ ನೀವು ಕಟ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ಏನು ಸೌತ್ ಇಂಡಿಯಾ ಇದೆ ಅದು ಬಿಟ್ಬಿಟ್ಟು ನೀವು ಹಿಂದಿ ರಾಷ್ಟ್ರ ಕಟ್ಕೊಳ್ಳಿ. ನಮ್ಮ ಕನ್ನಡ ನಾಡಲ್ಲಿ ಓಡಾಡುವಂಥ ಇದರಲ್ಲಿ ನಮಗೆ ಈ ಒಂದು ಸಾಂಗು ಇರಬೇಕು. ಇದನ್ನು ಕೂಡ ನಾವು ದನಿ ಮಾಡಬೇಕಾಗಿದೆ. ಒಟ್ಟಾರೆ ಈ ರೈಲಿನ ಬಗ್ಗೆ ಹೇಳಬೇಕು ಅಂತಂದರೆ, ಅದು ನಮಗೆ ಡಬಲ್ ಡೆಕ್ಕರ್ ಟ್ರೈನ್ ಇದೆ, ಶತಾಬ್ದಿ ಟ್ರೈನ್ ಇದೆ, ಇನ್ನು ರಾಜಧಾನಿ ಅಂತೆಲ್ಲ ಟ್ರೈನ್ ಇದೆ. ಇನ್ನು ಮಾಮೂಲಿ ಟ್ರೈನಲ್ಲೂ ಕೂಡ ಕ್ಲಾಸ್ 1 ಬೋಗಿಗಳೆಲ್ಲ ಇರ್ತವೆ. ಅದರಷ್ಟು ಏನು ಇದೇನು ಭವ್ಯವಾಗೇನು ಇಲ್ಲ. ಇದು ಒಟ್ಟಾರೆ ಇವರು ಮಾಡಿರುವಂಥದ್ದು ಈ ಒಂದು ಪಿತೂರಿನೇ ಹೊರತಾಗಿ ಬೇರೆ ಏನಕ್ಕೂ ಇದು ಉಪಯೋಗ ಇಲ್ಲ. ಆಮೇಲೆ ಈ ಟ್ರೈನ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬೇರೆ ಎಲ್ಲ ಟ್ರೈನ್ಗಳನ್ನೂ ನಿಲ್ಲಿಸ್ಬಿಟ್ಟು ಅದರದ್ದು ಟೈಮ್ ಎಲ್ಲ ಏರುಪೇರು ಮಾಡಿ, ನಾನು ಬೇರೆ ಬೇರೆ ಟ್ರೈನಲ್ಲಿ ಓಡಾಡುವಾಗ ಅನುಭವಿಸಿದ್ದೀನಿ. ಅವತ್ತು ಒಂದು ದಿನ ಮಾತ್ರ ನಾನು ಹೋಗುವಾಗ ಪಾಪ ಬೇರೆಯವರು ಅನುಭವಿಸುವಾಗ ಬೇಜಾರಾಗುತ್ತೆ. ಇದರ ಅಗತ್ಯನೇ ಇಲ್ಲ. ಮೋಸ್ಟ್ಲಿ ನಾವು ಬಯಸ್ತಾ ಇರುವಂಗೆ ಆಟೋನಮಸ್ ಏನಾದ್ರೂ ಸಿಕ್ಕಿದ್ರೆ, ನಾವು ಸ್ವಾಯತ್ತತೆಯನ್ನು ಪಡೆದ್ರೆ, ಈಗ ಹೆಂಗೆ ಹಳೆ ಟ್ರೈನ್ ಅಂದ್ಬಿಟ್ಟು ಒಂದಷ್ಟು ಟ್ರೈನ್ಗಳನ್ನ ನಿಲ್ಲಿಸಿರ್ತೀವಿ, ಆ ರೀತಿ ಈ ಟ್ರೈನ್ಗಳನ್ನ ಮುಂದಿನ ದಿನಗಳಲ್ಲಿ ಒಂದು ಮ್ಯೂಸಿಯಂ ಥರ ನಿಲ್ಲಿಸ್ತೀವಿ ಹೊರತಾಗಿ ಇದು ವರ್ತ್ ಅಲ್ಲ. ಇದು ಸುಮ್ಮನೆ ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡನ್ನು ಯಾರೋ ಕೆಲವರು ಇವ್ರಿಗೆ
ಇವ್ರ ಪರವಾಗಿ ಮಾತಾಡ್ತಾರಲ್ಲ, ಅಸಮಾನತೆ ಪರವಾಗಿ, ಅಸ್ಪೃಶ್ಯತೆ ಪರವಾಗಿ ಮಾತಾಡ್ತಾರಲ್ಲ, ಅಂತ ಕೋಮು ಕ್ರಿಮಿಗಳು ಇದರಲ್ಲಿ ಹೆಚ್ಚು ಓಡಾಡ್ತಾರೆ ಹೊರತಾಗಿ ಜನಸಾಮಾನ್ಯರು, ಸಮಾನತೆ ಬಯಸುವಂಥವ್ರು ಇವ್ರುಗಳು ಇದರಲ್ಲಿ ಓಡಾಡೋದಿಲ್ಲ. ಇನ್ನ ಇಲ್ಲಿರುವಂಥ ರಾಜ್ಯ ಸರ್ಕಾರ ಅವರು ಮಾತೆತ್ತಿದ್ರೆ ಹೈಯಿಂದ ಹೈಯಿಂದ ಈ ಥರ ಡೈಲಾಗ್ ಎಲ್ಲ ರೈಲ್ಗಳನ್ನ ಬಿಡ್ತಾರೆ. ಇವ್ರು ಬಿಟ್ಟಿರೋ ರೈಲ್ ಏನು ಅಂತಂದ್ರೆ ಮೆಟ್ರೋದಲ್ಲಿ 1 to ಡಬಲ್ ರೇಟ್ ಮಾಡ್ಬಿಟ್ಟಿದ್ದಾರೆ. ಈಗ ಇವ್ರು ಹೇಳ್ತಾ ಇರೋದು ಇದು ನಮ್ಮ ಕೈಯಲ್ಲಿಲ್ಲ, ಅದು ಒಕ್ಕೂಟ ಸರ್ಕಾರದ ಮೇಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಕ್ಕೂಟ ಸರ್ಕಾರದವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಆ ಪಕ್ಷದವ್ರು ಇಲ್ಲಿದಾರಲ್ಲ, ಅಲ್ಲಿ ಇರುವಂತ ಸರ್ಕಾರದಲ್ಲಿ ಇರುವಂತ ಪಕ್ಷದ ಇಲ್ಲಿರುವಂಥವ್ರು ಇಲ್ಲ ಇಲ್ಲ ಇದು ಇವರು ಜಾಸ್ತಿ ಮಾಡಿರೋದು, ನಾವೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಗೊಂದಲ ಎಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಒಂದೇ ಸರ್ಕಾರ ಇರಬೇಕು, ಅದು ಕನ್ನಡ ನಾಡಿನ ಸರ್ಕಾರ ಇರಬೇಕು, ಒಕ್ಕೂಟ ವ್ಯವಸ್ಥೆ ಇರಲಿ. ಯಾಕಂದ್ರೆ ನೋಡಿ ಗೊಂದಲ ಇಲ್ಲ ನಮ್ಮ ಮೇಲೆ ಇವ್ರ ಮೇಲೆ ಈ ಥರ ಎಲ್ಲ ಹೇಳಿ ಜನರನ್ನ ಕನ್ಫ್ಯೂಸ್ ಮಾಡಿಸಿ ಇವರು ಲೂಟ್ ಮಾಡ್ತಾ ಇದ್ದಾರೆ. ಈ ಲೂಟಿ ನಿಲ್ಲಬೇಕು, ಈ ಮೆಟ್ರೋ ರೇಟು ತಗ್ಬೇಕು, ಮತ್ತೆ ಈ ಒಂದೇ ಭಾರತ್ ಇದನ್ನ ಆದಷ್ಟು ಬೇಗ ಇದನ್ನ ಮ್ಯೂಸಿಯಂ ಪೀಸ್ ಆಗಿ ಇಡಬೇಕು. ಇನ್ನು ಮುಂದಕ್ಕೆ ಇದಕ್ಕೆ ಬಂಡವಾಳ ಹಾಕೋದನ್ನ ನಿಲ್ಲಿಸ್ಬೇಕು. ಇದ್ರ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣು, ಥ್ಯಾಂಕ್ ಯು.